ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ಜೋಳದ ರೊಟ್ಟಿ ಮಾಡೋದಕ್ಕೆ ಏನೂ ಬೇಕಾಗಿಲ್ಲ. ಎರಡು ಐಟಮ್ ಇದ್ದರೆ ಜೋಳದ ರೊಟ್ಟಿ ಮಾಡಿ ತೋರಿಸ್ಬೋದು. ನೋಡಿ, ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ನೀರು. ಇದೆರಡರಿಂದ ನೀವು ರುಚಿಕರವಾದ ಆರೋಗ್ಯಕರವಾದ ಜೋಳದ ರೊಟ್ಟಿನ ಮಾಡಿ ತಿನ್ಬೋದು. ಹಾಗಿದ್ರೆ ಜೋಳದ ರೊಟ್ಟಿ ಮಾಡೋದಕ್ಕೆ ಇವಾಗ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಆವಾಗಲೇ ತೊಗೊಂಡಿದ್ನಲ್ಲ ಒಂದು ಗ್ಲಾಸ್ ನೀರು, ಆ ನೀರನ್ನ ಹಾಕ್ತಾಯಿದ್ದೀನಿ. ಇದು ಕುದಿಬೇಕು. ಅಂದರೆ ನಮ್ಮ ಸೈಡ್ ಇದನ್ನು ಹಿಟ್ಟಿಗೆ ಜಿಗಟ್ ಹಾಕೋದು ಅಂತ ಹೇಳ್ತಾರೆ. ಇದು ಮಾಡಿ ಹಾಕಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಕುದಿಯೋವರೆಗೂ ನಾವು ಹಿಟ್ಟನ್ನ ಸಾಣಿಗೆ ಹಾಕೋಬೇಕಾಗತ್ತೆ. ಜರಡಿ ಹಿಡಿಯೋದು ನೋಡಿ, ಇಲ್ಲಿ ಹಿಟ್ಟು ತೊಗೊಂಡಿದ್ನಲ್ಲ ನಾನು ಅದನ್ನು ಸಾಣಿಗೆ ಹಾಕೊತಾ ಇದ್ದೀನಿ. ಇದನ್ನು ಹಾಗೆ ಮಾಡಬೇಡಿ. ಹಾಗೆ ಮಾಡಿದರೆ ರೊಟ್ಟಿ ಚೆನ್ನಾಗಿ ಬರಲ್ಲ, ಒಂಥರ ಮೆತ್ತಗಾಗಲ್ಲ ಅದು. ನೋಡಿ, ಈ ಥರ ಜರಡಿ ಹಿಡ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದು ಶುಗರ್ ಇರೋರಿಗೆ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಶುಗರ್ ಇರೋರಿಗೆ ಸ್ಪೆಷಲ್ ಅಂತ ಏನಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಶುಗರ್ ಇರೋರಿಗೆಲ್ಲ ತಿಂದರೆ ಶುಗರ್ ಕಂಟ್ರೋಲ್ ಬರುತ್ತೆ. ಡೈಲಿ ಇದನ್ನು 2 ರೊಟ್ಟಿ ತಿಂದರೆ ಶುಗರ್ ನಾರ್ಮಲ್ ಆಗುತ್ತೆ. ನೋಡಿ, ಜರಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ರೌಂಡು ಒಳಗಡೆ ಅಂದರೆ ನೀರು ಹಾಕಬೇಕಲ್ಲ, ನಾನು ಈ ಥರ ರೌಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ಕುದೀತಾ ಇದೆ, ನೋಡೋಣ ಬನ್ನಿ. ನೋಡಿ, ನೀರಿನ್ನೂ ಕುದೀತಾ ಇಲ್ಲ, ಇನ್ನೊಂದು ಚೂರು ಕುದಿಬೇಕಾಗತ್ತೆ. ನೋಡಿ, ಇವಾಗ ನೀರು ಕುದೀತಾ ಇದೆ. ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಎದೆ ಹಿಟ್ಟಿಗೆ ನಾನು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಳ್ಳಿ, ಬಿಸಿ ಇರುತ್ತಲ್ಲ. ಈ ಥರ ಹಾಕೊಂಡ್ಮೇಲೆ ಒಂದು ಸ್ಪೂನಿಂದ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಡೈಲಿ 2 ರೊಟ್ಟಿ ಪಲ್ಯ ಇದ್ಬಿಟ್ರೆ ಮುಗೀತು. ಡೈಲಿ ಇದನ್ನು ಮಾಡಲೇಬೇಕು ನಮ್ಮ ಸೈಡ್ನವ್ರಿಗೆ. ಆ ಥರ ನೀವು ಮಾಡ್ಕೊಂಡು ತಿನ್ನಿ, ರುಚಿ ಆಗುತ್ತೆ. ನೀವು ಡೈಲಿ ಮಾಡ್ಕೊಂಡು ತಿಂತೀರಾ. ನೋಡಿ, ಈ ಥರ. ಇದು ಬಿಸಿ ಆರೋವರೆಗೂ ಬಿಟ್ಬಿಡಿ. ನೋಡಿ, ಈ ಥರ. ನನ್ನ ಚಾನಲಲ್ಲಿ ನೀವು ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಮೊದಲಿಗೆ ಬರುತ್ತೆ. ನೋಡಿ, ಇವಾಗ ಈ ಥರ ಇಷ್ಟೊಂದು ಮಾಡ್ಕೋಬೇಕು. ಇದನ್ನು ಎಷ್ಟು ಈ ಥರ ಇಷ್ಟೊಂದು ನೀವು ಈ ಥರ ನಾದ್ಕೊತೀರೋ ಅಷ್ಟೊಂದು ಚೆನ್ನಾಗಿ ರೊಟ್ಟಿ ಬರುತ್ತೆ. ತುಂಬ ತೆಳು ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಬೇಡ. ಇಷ್ಟು ನೀವು ನೋಡ್ಕೊಂಡು ನೀರು ಹಾಕಿ. ಯಾಕಂದರೆ ಅದೇ ಜಾಸ್ತಿ ಹಾಕ್ಬಿಟ್ರೆ ಅದೇನಾಗುತ್ತೆ, ತುಂಬ ತೆಳುವಾಗ್ಬಿಡುತ್ತೆ. ತುಂಬ ತೆಳು ಆತಂದರೆ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬೇಕಿದ್ರೆ ನೀವು ಒಂದೇ ಸರಿ ನಿಮ್ಗೆ ಆಗಲ್ಲ ಅಂದರೆ ನೀವು ಹಾಫ್ ಇಟ್ಕೊಬೋದು ಆ ಕಡೆ, ಇನ್ನೊಂದು ಅರ್ಧ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈ ಥರ. ನೋಡಿ, ಇವಾಗ ನಾನು ನಾದ್ಕೊಂಡು ರೆಡಿಯಾಗಿದೆ. ಒಂದು ಸೈಡು ಅಂದರೆ ಹಾಫ್ ಇಟ್ಕೊಂಡಿದ್ದೀನಲ್ಲ, ಅದು ಆಮೇಲೆ ಮಾಡ್ಕೊಳ್ಳೋಣ. ಇದನ್ನು ಇವಾಗ ರೆಡಿಯಾಗಿದೆ. ಅದು ಇನ್ನು ಹಾಫ್ ಇಟ್ಕೊಂಡಿದ್ದೆನಲ್ಲ ಅದನ್ನು ನಾದ್ಕೊತಾ ಇದ್ದೀನಿ. ನೋಡಿ, ತುಂಬ ಈಸಿ ಇದು. ಒಂದೇ ಸರಿ ಯಾರು ಏನು ಕಲ್ತ್ಬಿಡಲ್ಲ. ಅಯ್ಯೋ, ನನಗೆ ಒಂದು ಸರಿ ಮಾಡಿದ್ನೆಲ್ಲ ಬರಲೇ ಇಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ. 2 ಸರಿ ಮಾಡಿ ಬಂದೇ ಬರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಯಾವ ಪಲ್ಯ ಜೊತೆಗೆ ಬೇಕಾದರೂ ನೀವು ತಿನ್ಬೋದು. ಇಲ್ಲ ಅಂದರೆ ನಾನು ಕಡಲೆಕಾಯಿ ಬೀಜ ಚಟ್ನಿ ಹೇಳಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಸಾಲೆ ಖಾರ ಮತ್ತು ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿದ್ದರೆ
ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈ ಥರ ಉಂಡೆಗಳನ್ನ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ತವ ಇಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಇದು ಬಿಸಿ ಆಗೋವರೆಗೂ ನಾವು ರೊಟ್ಟಿ ಮಾಡ್ಕೊಳ್ಳೋಣ. ಇದು ಚಪಾತಿ ಲಟ್ಟಣಿಗೆ ನೋಡಿ ಈ ಥರ ಹಿಟ್ಟು ಹಾಕ್ಕೋಬೇಕು. ಮೊದಲು ಹಿಟ್ಟು ಹಾಕ್ಕೊಂಡು ಇದನ್ನು ಈ ಥರ ಮಾಡಬೇಕು. ಸ್ಲೋ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರಿದ್ದರೆ ಸ್ಲೋ ಮಾಡ್ಕೊಳ್ಳಿ. ಇದನ್ನು ಈ ಥರ ನೀವು ಇನ್ನೊಂದು ಕೈಯಿಂದ ಈ ಥರ ಮಾಡ್ತಾ ಇರಬೇಕು. ಇವಾಗ ಲಟ್ಟಣಿಗೆ ತೊಗೊಂಡಿದ್ನಲ್ಲ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ಕೊಳ್ಳಿ ಮತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ನಾವು ಬಡದು ಮಾಡ್ತೀವಿ, ಬಟ್ ಅದು ನಾವು ತುಂಬ ದಿನದಿಂದ ಮಾಡ್ತೀವಲ್ಲ ನಮಗೆ ಅದು ಬರುತ್ತೆ. ಇವಾಗ ಫಸ್ಟ್ ಟೈಮ್ ಮಾಡೋರಿಗೆ ಬರಲ್ಲ, ಅದಕ್ಕೆ ಈ ಥರ ಲಟ್ಟಣಿಗೆಯಿಂದ ಮುಂಚೆ ಮಾಡ್ಕೊಳ್ಳಿ. ಆಮೇಲೆ ಸಾಕು ಇಷ್ಟು ನೋಡಿ ಈ ಥರ. ಇಲ್ಲಿ ಕೆಳಗಡೆ ನಿಮ್ಗೆ ಹತ್ತಕ್ಕೆ ಸ್ಟಾರ್ಟ್ ಆಯ್ತಾರ ಒಂದು ಚೂರು ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಎಲ್ಲಿ ದಪ್ಪ ಇದೆಯೋ ಅಲ್ಲಿ ಈ ಥರ ಮಾಡಬೇಕಾಗತ್ತೆ. ಎಲ್ಲಿ ದಪ್ಪ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಈ ಥರ ಮಾಡಿ. ಇವಾಗ ರೊಟ್ಟಿ ರೆಡಿ ಇದೆ. ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿ ತವ ಇಟ್ಟಿದ್ನಲ್ಲ ಅದು ಬಿಸಿಯಾಗಿದೆ. ಅದಕ್ಕೆ ನಾನು ರೊಟ್ಟಿ ಹಾಕ್ತಾ ಇದ್ದೀನಿ. ಇವಾಗ ತಣ್ಣೀರು ತೊಗೊಂಡಿದ್ನಲ್ಲ ಕೋಳ್ವಾಟ ಅದನ್ನು ಅದಕ್ಕೆ ಮೇಲೆ ಹಚ್ತಾ ಇದ್ದೀನಿ. ನೀವು ಚಿಕ್ಕದಾದ ಒಂದು ಬಟ್ಟೆ ತೊಗೋಬೇಕಾಗತ್ತೆ. ಅದನ್ನು ಬಟ್ಟೆಯಿಂದ ಸ್ವಲ್ಪ ನೀರು ಹಚ್ಚಬೇಕಾಗತ್ತೆ. ನೋಡಿ ಈ ಥರ ನೀರು ಹಚ್ಚಬೇಕು. ಸ್ವಲ್ಪ ನೀವು ಫಸ್ಟ್ ಟೈಮ್ ಮಾಡೋದ್ರೆ ಸ್ವಲ್ಪ ಸ್ಲೋ ಆಗಿ ಹಚ್ಕೊಳ್ಳಿ. ನೋಡಿ ಈ ಥರ ಹಚ್ಕೊಳ್ಳಿ. ಒಂದು 2 ನಿಮಿಷ ಇದನ್ನು ಆರಕ್ಕೆ ಬಿಟ್ಬಿಡಿ. ಒಂದೇ ಸರಿ ಮಾಡೋಕ್ಕೆ ಹೋಗಬೇಡಿ. 2 ನಿಮಿಷ ಬಿಟ್ಬಿಡಿ. 2 ನಿಮಿಷ ಆದಮೇಲೆ ನಾನು ಇದನ್ನು ಹೊಳಸ್ಕೊತಾ ಇದ್ದೀನಿ. ಇದು ತುಂಬ ನೀರೆಲ್ಲ ಇದ್ದಾಗ ನೀವು ಹೊಳಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ರೊಟ್ಟಿ ತವೆಗೆ ಹತ್ಕೊಳ್ಳುತ್ತೆ. ರೊಟ್ಟಿನೂ ಚೆನ್ನಾಗಿ ಬರಲ್ಲ ಅದು. ನೋಡಿ ಇವಾಗ 2 ನಿಮಿಷ ಆಗಿದೆ. ನಾನು ಹೊಳಸ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅಂದರೆ ಅದು ಅಲ್ಲಿ ನೀರು ಆರು ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೋಡಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇದನ್ನು ನಾನು ಹೊಳಸ್ಕೊತಾ ಇದ್ದೀನಿ. ನೋಡಿ ಈ ಥರ ನೋಡಿ ಹೊಳಸ್ಕೊತಾ ಇದ್ದೀನಿ. ಹೊಳಸ್ಕೊಳಲ್ಲ ಈ ಥರ ಮಾಡಬೇಕು. ಹೊಳಸ್ಕೊಂಡ್ಮೇಲೆ ಮತ್ತೆ ಒಂದ್ಸರಿ ಹೊಳಸ್ಕೊಳ್ಳಿ. ಇವಾಗ ಒಂದು ಬಟ್ಟೆ ತೊಗೊಳ್ಳಿ, ಕಾಟನ್ ಬಟ್ಟೆನ ಮತ್ತೆ ಹೊಳಸ್ಕೊಳ್ಳಿ. ಕಾಟನ್ ಬಟ್ಟೆಯಿಂದ ಈ ಥರ ಇದನ್ನು ಅಂದರೆ ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ನೋಡಿ ಪೂರಿ ಉಬ್ಬಿದಂಗೆ ಉಬ್ತಾ ಇದೆ. ನೋಡಿ ಜೋಳದ ರೊಟ್ಟಿ ಪೂರಿ ಉಬ್ಬಿದಂಗೆ ಉಬ್ತಾ ಇದೆ. ನೀವು ಚಿಕ್ಕ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಂತಲೂ ಇದನ್ನು ಕೊಡ್ಬೋದು, ಇಲ್ಲ ಲಂಚ್ ಅಂತಲೂ ಕೊಡ್ಬೋದು. ಮಕ್ಕಳು ಇವಾಗ ಆರೋಗ್ಯಕರವಾದ ತಿಂಡಿನೇ ತಿನ್ನಬೇಕಲ್ಲ, ಈ ಥರ ಮಾಡಿಕೊಡಿ. ನೋಡಿ ಈ ಥರ ನಮ್ಮದು ಇವಾಗ ರೊಟ್ಟಿ ರೆಡಿಯಾಗಿದೆ. ನಾನು ಪುಟ್ಟಿನ ಹಾಕ್ಕೊತಾ ಇದ್ದೀನಿ. ನೋಡಿ ರೊಟ್ಟಿ ನಮ್ಮದು ರೆಡಿ ಇದೆ. ಬನ್ನಿ ಇವಾಗ ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ. ಅದೇ ನೀರು ಇಟ್ಕೊಂಡಿದ್ದಲ್ಲ ಅದನ್ನೇ ಮತ್ತೆ ನೀವು ಈ ಥರ ಮಾಡಬೇಕಾಗತ್ತೆ. ನೋಡಿ ಈ ಥರ ಸೇಮ್ ಅದೇ ಥರ ಮಾಡೋದೇ, ಬಟ್ ನಿಮಗೆ ಗೊತ್ತಾಗಿಲ್ಲ ಏನೋ ಒಂದು ರೊಟ್ಟಿಗೆ ಅಂತ ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ.
ನೋಡಿ ಈ ಥರ ಹಿಟ್ಟು ಹಾಕೋಬೇಕು. ಈ ಥರ ಒಂದು ಕೈಯಿಂದ ಈ ಥರ ಮಾಡಿ ಇನ್ನೊಂದು ಕೈಯಿಂದ ತಟ್ಟಿ ಅದನ್ನು. ನೋಡಿ ಈ ಥರ ನೀವು ಕೈಗೆ ಹತ್ತಾ ಇರ್ತಿಲ್ಲ ಕೆಳಗಡೆ ಅದು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡಿ. ಇವಾಗ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಚಪಾತಿ ಲತ್ತನಿಗಿಂತ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಮತ್ತೆ ಈ ಥರ ಮಾಡಿ. ಎಲ್ಲ ದಪ್ಪ ಇರುತ್ತೋ ಅಲ್ಲೆಲ್ಲ ಈ ಥರ ಮಾಡಿ. ನೋಡಿ ಈ ಥರ ನೋಡಿ ನಮ್ಮದು ಇನ್ನೊಂದು ರೊಟ್ಟಿ ರೆಡಿ ಇದೆ. ಇದನ್ನು ಮತ್ತೆ ತವೆಗೆ ಹಾಕೊಳ್ಳೋಣ. ನೋಡಿ ಅದೇ ತವೆಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಥರ ಇದು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಡಿ, ಸ್ವಲ್ಪ ಹೈ ಫ್ಲೇಮಲ್ಲೇ ಇಡಿ. ಇದಕ್ಕೆ ಸೇಮ್ ಪ್ರೊಸೀಜರ್. ಮತ್ತೆ ಅದೇ ನೀರನ್ನ ಒಂದು ಬಟ್ಟೆಯಲ್ಲಿ ನೀರನ್ನ ಹಚ್ತಾ ಇದ್ದೀನಿ. ನೋಡಿ ಈ ಥರ ಇದನ್ನ ಮತ್ತೆ 2 ನಿಮಿಷ ಬಿಟ್ಬಿಡಿ, ಹಂಗೆ ಹೊಳ್ಸಕ್ಕೆ ಹೋಗ್ಬೇಡಿ. ಹೊಳ್ಸಿದ್ರೆ ಅದು ರೊಟ್ಟಿ ಹತ್ಕೊಂಡ್ಬಿಡುತ್ತೆ ತವೆಗೆ. 2 ನಿಮಿಷ ಬಿಟ್ಬಿಡಿ. ಇವಾಗ 2 ನಿಮಿಷ ಆಗಿದೆ. ಇವಾಗ ನಾನು ಹೊಳಸ್ಕೊತಾ ಇದ್ದೀನಿ ಈ ಥರ. ಮತ್ತೆ 1 ನಿಮಿಷ 2 ನಿಮಿಷ ಬಿಟ್ಬಿಡಿ, ಕೆಳಗಡೆ ನೀರು ಇರುತ್ತಲ್ಲ ಅದು ತವೆಗೆ ಹತ್ಕೊಳ್ಳುತ್ತೆ. ನೋಡಿ ಇವಾಗ ಆ ಕಡೆ ಒಂದು ಸೈಡ್ ನೀರು ಹಿಂಗಿದೆ, ಅದು ನಾನು ಮತ್ತೆ ಇದನ್ನು ಹೊಳಸ್ಕೊತಾ ಇದ್ದೀನಿ. ನೀವು ಸ್ಪೂನಿಂದನೇ ಹೊಳಸ್ಕೊಳ್ಳಿ. ನೋಡಿ ಈ ಥರ ಮತ್ತೆ ಅದೇ ಸೇಮ್ ಬಟ್ಟೆಯಿಂದ, ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಮಾಡ್ಕೊಳ್ಳಿ. ನೋಡಿ ರೊಟ್ಟಿ ಹೆಂಗೆ ಉಪ್ತಾ ಇದೆ, ಪೂರಿ ಥರ ಉಪ್ತಾ ಇದೆ. ನೋಡಿದರೆ ಬಿಸಿ ಬಿಸಿಯಾಗಿ ತಿಂದ್ಬಿಡಬೇಕು ಅಂತ ಆಸೆ ಆಗ್ತಾ ಇದೆ. ನೋಡಿ ಎಣ್ಣೆ ರೊಟ್ಟಿ ಕೂಡ ನಮ್ಮದು ರೆಡಿ ಇದೆ. ನಾನು ರೊಟ್ಟಿ ಬುಟ್ಟಿಯಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ರೊಟ್ಟಿ ಎಷ್ಟೊಂದು ಮೃದುವಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ನೀವು ಇದನ್ನು ಬೆಳಗ್ಗೆ ಮಾಡ್ಕೊಂಡು ರಾತ್ರಿನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ. ಇದನ್ನು ಬೆಂಡೆಕಾಯಿ ಪಲ್ಯ ಜೊತೆ ಅಷ್ಟೇ ಅಂತಲ್ಲ, ಯಾವ ಪಲ್ಯ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ತಿಂದು ನನಗೆ ಹೇಗಿದೆ ಅಂತ ತೋರಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.